ಭೂಮಿ ದುಂಡಗಿದೆ ಅಂತ, ಭೂಮಿ ಗೋಲಾಕಾರವಾಗಿದೆ ಅಂತ ಗೆಲಿಲಿಯೋ ಹೇಳಿಲ್ಲ ಕಣ್ರಿ. ಕಳೆದ ಸಾವಿರ ವರ್ಷಗಳಿಗಿಂತ ಮುಂಚೆನೆ ಭೂಮಿ ದುಂಡಗಾಗಿದೆ. ನವಗ್ರಹಗಳಿದಾವೆ, ನಕ್ಷತ್ರ ಲೋಕಗಳಿದಾವೆ, ಗ್ಯಾಲಾಕ್ಸಿಗಳಿದಾವೆ. ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತ ಬರುತ್ತೆ, ಸೃಷ್ಟಿ ಸೂಕ್ತ ಅಂತ ಬರುತ್ತೆ. ಅದರಲ್ಲಿ ಈ ಸೃಷ್ಟಿ ವಿಜ್ಞಾನ ಏನು, ಸೃಷ್ಟಿ ಹೇಗೆ ಪ್ರಾರಂಭಗೊಂಡಿತು, ಇದನ್ನು ಅತ್ಯಂತ ವಿಸ್ತೃತವಾಗಿ ಹೇಳ್ತಾರೆ. ಇವತ್ತಿನ ಬಿಗ್ ಬ್ಯಾಂಗ್ ಥಿಯರಿ, ಜಗತ್ತಿನ ಎಲ್ಲಾ ದೇಶಗಳು ಸೇರ್ಕೊಂಡು ಏನು ಬಿಗ್ ಬ್ಯಾಂಗ್ ಥಿಯರಿಯನ್ನ, ಬ್ಲ್ಯಾಕ್ ಹೋಲ್ ಥಿಯರಿಯನ್ನ ಸ್ಟೀಫನ್ ಹಾಕಿನ್ಸ್ ನಂತಹ ವಿಜ್ಞಾನಿಗಳು ಕೂಡ ಬರೆದಿಟ್ಟಿದ್ದಾರೆ. ಅದಕ್ಕಿಂತ ಸಾವಿರ ವರ್ಷಗಳ ಮುಂಚೆ ನಾಸದೀಯ ಸೂಕ್ತಗಳಲ್ಲಿ ಇದನ್ನ ಹೇಳಿದ್ರು ನಮ್ಮ ಜನ. ಹಿಂದೂ ಅಂದ್ರೆ ಯಾರು? ಯಾರೋ ನಮ್ಮ ದೇಶಕ್ಕೆ ದಾಳಿ ಮಾಡ್ಲಿಕ್ಕೆ ಬಂದಿರತಕ್ಕಂಥವ್ರ ನಾಲಿಗೆ ಹೊರಳಲಿಲ್ಲ, ಅದು ಸಿಂಧು ಹೋಗಿ ಹಿಂದೂ ಆಯ್ತು, ಏನೇನೋ ಕತೆ ಕಟ್ಟಿ ಹಿಡಿದು ಯಾರ್ದೋ ನಾಲಿಗೆ ಹೊರಳಲಿಲ್ಲ, ಅವ್ರು ಮಾಡಿರೋ ತಪ್ಪಿಗೆ, ಅವರ ನಾಲಿಗೆ ಮಾಡಿರೋ ತಪ್ಪಿಗೆ ನಾವು ಹಿಂದೂಗಳಾದ್ವಿ ಅಂತ ನಮ್ಮ ತಲೆಯಲ್ಲಿ ಕಟ್ಟಿದ್ರು. ಹೌದ್ ತಾನೇ ಇದು? ಸ್ವಾಮಿ ಹೀನಂ ದೂಷಯತೆ ಇದು ಹಿಂದೂ. ಅದಕ್ಕಿಂತಲೂ ಈ ಜಗತ್ತು ಕಣ್ಣು ಬಿಡೋಕ್ಕಿಂತ ಮುಂಚೆನೂ ಕೂಡ ಈ ದೇಶ ಹಿಂದೂ ದೇಶ ಆಗಿತ್ತು. ನಮ್ಮ ಅನೇಕ ಸಾವಿರ ಗ್ರಂಥಗಳು ಅದನ್ನ ಸಾರಿ ಹೇಳುತ್ತವೆ. ಹಿಂದೂ ಅಂದ್ರೆ ಏನು? ಇದೊಂದು ಸಮುದಾಯದ ಹೆಸರಲ್ಲ, ಇದೊಂದು ಜಾತಿ ಹೆಸರಲ್ಲ. ಹೀನಂ ದೂಷಯತಿ ಇತಿ ಹಿಂದೂ. ಯಾರು ಹೀನತೆಯನ್ನ ದೂಷಿಸ್ತಾರೆ, ಯಾರು ಕೆಟ್ಟದ್ದನ್ನ ವಿರೋಧಿಸ್ತಾರೆ, ಯಾರು ದುಷ್ಟತೆಯನ್ನ ವಿರೋಧಿಸ್ತಾರೆ, ಅಂಥವನು ಹಿಂದೂ ಅಂತ ನಮ್ಮ ಸಂಸ್ಕೃತ ಸಾಹಿತ್ಯಗಳಲ್ಲೇ ಹೇಳಿದೆ. ಇವತ್ತು ಹಿಂದೂ ಅಂತಂದ್ರೆ ಕೆಲವರು ಕಿವಿಗೆ ಬಿಸಿ ಮಾಡಿದ ಸೀಸವನ್ನು ಹೊಯ್ದಂಗಾಗುತ್ತೆ. ಇಲ್ಲ, ನಾವು ಜಾತ್ಯಾತೀತರು, ಅಪ್ಪ ಅಮ್ಮನ ಪರಿಚಯ ಇಲ್ಲೇ ಇರ್ತಕ್ಕಂಥವ್ರು ಮಾತ್ರ ಜಾತ್ಯಾತೀತರು ಅಂತ ಹೇಳ್ಕೊಂತಾರೆ. ಮೊದಲು ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ. ಜಾತ್ಯಾತೀತರು ಅಂತ ಹೇಳ್ಕೊಳ್ತಕ್ಕಂಥ ಬುದ್ಧಿಜೀವಿಗಳೇ, ದುರ್ಬುದ್ಧಿಜೀವಿಗಳೇ, ಮೊದಲು ನಿಮಗೆ ಎದೆ ಮುಟ್ಟಿ ನೋಡ್ಕೊಳ್ಳಿ. ನಿಮಗೂ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇಲ್ಲದೆ ಇದ್ರೆ, ಅಪ್ಪನ ಪರಿಚಯ ಇಲ್ಲದೆ ಇದ್ರೆ ಹೇಳ್ಕೊಳ್ಳಿ ನೀವು ಜಾತ್ಯಾತೀತರು ಅಂತ. ನಾನಂತೂ ಜಾತ್ಯಾತೀತ ಅಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಜಾತ್ಯಾತೀತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲರಿಗೂ ಅಪ್ಪ ಅಮ್ಮನ ಪರಿಚಯ ಆಗಿದೆ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲೇ ಕೆಲಮುದಿದ್ದಾರೆ, ನಾವು ಜಾತ್ಯಾತೀತರು. ಎಂತ ಹೇಳ್ಬೇಕಣ್ಣ, ಯಾರಾದ್ರೂ ಬೈದ್ರೆ ನಮಗ್ ತಲೆ ಕೆಡುತ್ತೆ, ಆದ್ರೆ ನಮಗ್ ನಾವೇ ಬೈಕೊಂಡ್ಬಿಡೋದು ನಾವಿಂತ ಮಕ್ಕಳು ಅಂತ. ಅದರಲ್ಲೇ ಹೆಮ್ಮೆ ಅವರಿಗೆ, ಅದರಲ್ಲೇ ಹೆಮ್ಮೆ. ನಾಚಿಕೆ ಆಗ್ಬೇಕಂದ್ರಿ, ನಾಚಿಕೆ ಆಗ್ಬೇಕು. ರಕ್ತದ ಗುರುತೆ ಗೊತ್ತಿಲ್ಲದಿರ್ತಕ್ಕಂಥ ಸಮುದಾಯ ಇವತ್ತು ನಮ್ಮನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡಿದೆ. ರಕ್ತದ ಗುರುತೆ ಗೊತ್ತಿಲ್ಲದೆ ಇರತಕ್ಕಂಥ ಸಂಪ್ರದಾಯ, ರಕ್ತದ ಗುರುತು ಗೊತ್ತಿದ್ರೆ ಹೇಳ್ಕೊಂತಿದ್ದ ನಾನು ಇಂಥ ಸಮಾಜಕ್ಕೆ ಸೇರಿರ್ತಕ್ಕಂಥವನು, ನಾನು ಇಂಥ ಧರ್ಮಕ್ಕೆ ಸೇರಿರ್ತಕ್ಕಂಥವನು ಅಂತ ಹೆಮ್ಮೆಯಿಂದ ಹೇಳ್ಕೊಂತಿದ್ದ. ರಕ್ತದ ಗುರುತೆ ಇಲ್ಲಿರ್ತಕ್ಕಂಥ ನಪುಂಸಕರು. ಇತಿಹಾಸವನ್ನು ಓದಿ ಸ್ವಾಮಿ, ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು, ಇತಿಹಾಸವನ್ನು ತಿಳ್ಕೋಬೇಕು. ನಾವು ಕುರಿ ಮಂದೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಕುರಿ ಮರಿಗಳಲ್ಲ, ಬದಲಾಗಿ ಸಿಂಹದ ಮರಿಗಳು ನಾವು ಹಿಂದೂಗಳು. ಬದಲಾಗಿ ಸಿಂಹದ ಮರಿಗಳು ನಾವು ಹಿಂದೂಗಳು. ನಮ್ಮ ಬದುಕು ಗುಲಾಮಿ ಬದುಕಾಗಿರಲಿಲ್ಲ, ಗೆಲುವಿನ ಬದುಕಾಗಿತ್ತು. ಸಾವಿರ ಸಂಖ್ಯೆಯಲ್ಲಿ ಶತ್ರು ಪರವಾಗಿಲ್ಲ. ನೀನಳಿವೆ ನಾನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತದ ಲೀಲೆ. ಇದನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಜನ ನಾವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.